ರೀ 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 ಬೇಗ ಬನ್ರಿ ಚಲ್ಕೆ ತಗೊಂಡು. ತಗೊಂತಾ ಇದ್ದೀನಿ ಹಿರೇ ಮಂಜಿ, ಚೆಲ್ಕೆ ಸಿಗ್ತಾನೆ ಇಲ್ಲ. ಅಲ್ಲಿ ಅಲ್ಲಿ ಜಕ್ಲಿ ಕಟ್ಟೆ ಐತಲ್ಲ ರೂಮ್ ಒಳಗೆ ಅದ್ರಡೆ ಐತೆ ನೋಡ್ರಿ, ಕೈಯಿಕ್ಕಿ ತಗೊಂಬರ್ರಿ ಬೇಗ. ಹ್ಞೂ ಸಿಕ್ತು ತಕೊಂಬಂದೆ, ಇರು ಬೇಗ ತಗೊಂಬರ್ರಿ, ಟೈಮ್ ಆಗುತ್ತೆ. ಈಗ ತಕೊಂಬಂದೆ ಕಣೆ ಮಂಜಿ. ಯಾಕೆ ಅಂದ್ರೆ ಹೊಲ್ದಾಗೆ ನಿಮ್ಮ ಅಣ್ಣ ಮತ್ತೆ ನಿಮ್ಮ ಅಪ್ಪ ಎಲ್ಲರೂ ಬದು ಹಾಕಕ್ ಹೋಗವ್ರಿ. ಅದಕ್ಕೆ ನೀವುನು ಆ ಕೆಲ್ಸಕ್ಕೆ ಹೋಗ್ರಿ ಚಲ್ಕೆ ತಗೊಂಡು. ಬೆಳಗ್ಗೆ ಹೋಗಿದ್ದು ನೋಡಿದ್ರು ತಾನೆ, ನಿಮ್ಮ ಅಣ್ಣ ನಿಮ್ಮ ಅಪ್ಪ ಎಲ್ಲ ಹೋಗಿದ್ದ. ಹೋದ್ರು, ನಾನು ಬದು ಹಾಕಕ್ ಹೋಗ್ಬೇಕೆ? ನನಗಿಂತವೆಲ್ಲ ಬರಲ್ಲ ಕಣೆ ಮಂಜಿ. ನೋಡಿ, ಇನ್ಮೇಲೆಲ್ಲನ ಎಲ್ಲ ಕೆಲಸನೂ ಮಾಡ್ಬೇಕು, ನೀವುನು ಜವಾಬ್ದಾರಿಯಿಂದನ ನಡ್ಕೋಬೇಕು. ಈ ತರ ಪೆದ್ದು ನಂಗೆ ಆಡ್ಬೇಡಿ, ನೀವು ಯಾರನ್ನು ಮರ್ಯಾದೆ ಕೊಡಲ್ಲ ನಮ್ಗೆ. ಇವತ್ತಿಂದನ ನಿಮ್ಮ ತಿದ್ದದೆ ನನ್ನ ಕೆಲಸ. ಇವತ್ತಿಂದನ ನೀವು ಇನ್ನೊಂದು ತಿಂಗಳು 2 ತಿಂಗಳ ಒಳಗಡೆ ನೀವು ಎಲ್ಲ ಕೆಲಸ ಮಾಡಕ್ ಕಲಿಬೇಕು. ನೀವುನು ಜವಾಬ್ದಾರಿಯಿಂದನ ಮನೆ ನೋಡ್ಕೊಂಬತ್ ಕಲ್ತ್ಕೋಬೇಕು. ಆ ತರ ಮಾಡ್ಬೇಕು ಅಂತನ ಅಂದ್ಕೊಂಡಿದೀನಿ. ಅದಕ್ಕೇನೆ ನೀವು ಎಲ್ಲ ಕೆಲಸ ಮಾಡಿ ಮೊದ್ಲು. ನಾನು ಎಲ್ಲ ಕೆಲಸನೂ ಮಾಡ್ಬೇಕಾ? ನನಗೇನು ಬರಲ್ವಲ್ಲ. ಏನು ಬರಲ್ಲ ಅಂದ್ರೆ ನಿಮ್ಮ ಅಣ್ಣ ನಿಮ್ಮ ಅಪ್ಪ ಮಾಡ್ತಾರಲ್ಲ, ಕೂಲಿ ಆಳ್ಗಳು ಮಾಡ್ತಾರೆ. ಅದನ್ನ ನೋಡ್ಕೊಂಡು ನೀವು ಮಾಡ್ಬೇಕು. ಮಾಡ್ತಾ ಇದ್ರೆ ಎಲ್ಲ ಬರುತ್ತೆ. ಮಾಡಲ್ಲ ಅಂತ ಮನೆಯಲ್ಲೇ ಇಟ್ಕೊಂಡು ಆಟ ಆಡ್ಕೊಂಡು ತಿನ್ಕೊಂಡು ಉಣ್ಕೊಂಡಿದ್ರೆ ಏನು ಬರಲ್ಲ. ಮಾಡಿದ್ರೆ ಎಲ್ಲ ಬರುತ್ತೆ. ಯಾವ್ದೇ ಕೆಲಸ ಆಯ್ತು ಕಲಿಯೋವರೆಗೂ ಅಷ್ಟೇನೆ. ಕಲ್ತ ಮೇಲೆ ಆಮೇಲೆ ಇದೇನು ಇಷ್ಟೇನಾ ಅಂತ ಅನ್ಸ್ಬಿಡುತ್ತೆ. ನನಗೆ ಕಲಿಯೋಕ್ಕೂ ಆಗಲ್ಲ, ನನಗೇನು ಮಾಡೋಕ್ಕೂ ಬರಲ್ಲ. ನಮ್ಮ ಅಪ್ಪಯ್ಯ ನಮ್ಮ ಅಣ್ಣ ನಾನು ಎಂದೂ ಯಾಕೂ ಕೆಲಸ ಕರ್ಕೊಂಡು ಹೋಗಿಲ್ಲ ಕಣೆ ಮಂಜಿ. ನೀನು ನೋಡಿದ್ರೆ ಕೆಲಸ ಮಾಡು ಅಂತ ಹೇಳ್ತಾ ಇದೀಯಾ, ನನಗೆ ಬರಲ್ವಲ್ಲ. ನಾನು ಹೆಂಗೆ ಮಾಡೋಣ ಅಂದ್ರೆ ಅವ್ರು ಹೆಂಗ್ ಮಾಡ್ತಾರ ನೋಡಿ, ನೀವು ಕಲ್ತ್ಕೊಂಡು ಅದೇ ತರ ಮಾಡಿ ಬರುತ್ತೆ. ಒಂದ್ ದಿವಸ ಬರ್ದೇ ಇರ್ಬೋದು, ಒಂದ್ ವಾರ ತಕನ ಅದೇ ಕೆಲಸ ಮಾಡ್ತಾ ಇದ್ರೆ ಕೆಲಸ ಬಂದೇ ಬರುತ್ತೆ. ಈ ಹೊಲದ ಕೆಲಸ ಏನು ಅಷ್ಟೇನೇನು ಕಲಿದೇ ಇರೋಂಥದ್ದೇನು ಅಲ್ಲ. ಏನಿದೇನೇನು ಬರೆಯೋದು ಓದೋದು ಅಲ್ವಲ್ಲ. ನೋಡಿ ಕಲ್ತ್ಕೋಬಹುದು ಕೆಲಸನ. ಬನ್ನಿ ಹೋಗೋಣ ಹೊಲ್ತಕ್ಕೆ. ಮಂಜಿ ಏನಮ್ಮ ಮಾಡ್ತಾ ಇದೀಯಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ ಅವನ್ನ? ಏನಿಲ್ಲ ಅಜ್ಜಿ, ಇವತ್ತಿಂದ ಇವ್ರುನು ಎಲ್ಲ ಕೆಲಸನು ಕಲ್ತ್ಕೊಂಡ್ಲಿ ಅಂತ ನಾವು ಹೊಲ್ತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾವನು ಮತ್ತೆ ರವಿ ಮಾವನು ಹೋಗಿದ್ದಾರೆ ಹೊಲ್ತಕ್ಕೆ. ಅದಕ್ಕೆ ಅಲ್ಲೇನೋ ಬದು ಹಾಕ್ತಾರಂತೆ ಹೊಲ ಗಿಡಕ್ಕೆಲ್ಲನ. ಆಮೇಲೆ ಬದು ಬೇರೆ ಹಾಕ್ಬೇಕು ಅಂತ ಹೇಳ್ತಾ ಇದ್ರು, ಚಲ್ಕೆ ತಗೊಂಡು ಹೋದ್ರು. ಅದಕ್ಕೆ ನಾನು ಇವ್ರನ್ನ ಕರ್ಕೊಂಡು ಹೋಗ್ತೀನಿ. ಇವ್ರುನು ಕೆಲಸ ಮಾಡ್ಲಿ. ಹಿಂಗೆ ಸೋಂಬೇರಿ ತರನ ತಿನ್ಕೊಂಡಿದ್ರೆ ಅವ್ರಿಗೇನ್ ಜವಾಬ್ದಾರಿ ಬರುತ್ತೆ? ಮದ್ವೆ ಆಗಿದ್ದಾರೆ ಹೆಂಡತಿ, ನಾಳೆ ದಿನ ಮಕ್ಕಳು ಬರ್ತವೆ. ಅವಾಗ ಮಕ್ಕಳು ಕೇಳಿದ್ರೆ ಅಪ್ಪ ಏನ್ ಕೆಲಸ ಮಾಡ್ತಾರೆ ಅಂತಾನ ಅವ್ರಿಗೂ ಮರ್ಯಾದಿರಲ್ಲ, ನನ್ಗೂನು ನನ್ನ ತವ್ರ ಮನೆಗೆಲ್ಲ ಮರ್ಯಾದೆ ಇರಲ್ಲ. ಅದಕ್ಕೆ ಏನೋ ಮದುವೆ ಆಗೋದಾಗ್ಬಿಟ್ಟಿದೀನಿ. ಇವ್ರನ್ನ ತಿದ್ದದೆ ನನ್ನ ಕೆಲಸ. ಇನ್ಮೇಲೆ ಕೆಲಸ ಕಲಿಸ್ತೀನಿ. ಹೌದಾ, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಕಣೆ ಮಂಜಿ ನೀನು ಬಂದಿದ್ಕೆ. ಇವನಿಗೆ ಈಗಲಾದ್ರೂ ಒಂದಿಟ್ಟು ಬದುಕು ಮಾಡಬೇಕು, ನಾನು ಎಲ್ಲರಂಗೆ ದುಡಿಬೇಕು, ಮನೆ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಬಂದ್ರೆ ಅಷ್ಟೇ ಸಾಕು. ಅದಕ್ಕೆ ಅಜ್ಜಿ ನಾನು ಇವತ್ತಿಂದ ಇವ್ರಿಗೆ ಹೇಳಿದ್ದೀನಿ, ನೀವು ಎಲ್ಲರ ತರನ ಕೆಲಸ ಮಾಡಬೇಕು, ಹೋಗ್ಬೇಕು, ನೋಡ್ಕೋಬೇಕು, ನೀರಿಡ್ಬೇಕು. ಆಮೇಲೆ ಏನಾದ್ರೂ ತೆಂಗಿನಕಾಯಿ ಕೀಳ್ತಾ ಇದ್ರೆ ಅಲ್ಲೆಲ್ಲ ಲೆಕ್ಕ ಮಾಡ್ಕೋಬೇಕು. ಬದು ಹಾಕ್ತಿದ್ರೆ ಬದು ಹಾಕ್ಬೇಕು, ಗೊಬ್ಬರ ಹಾಕ್ತಿದ್ರೆ ಗೊಬ್ಬರ ಹಾಕಕ್ ಹೋಗ್ಬೇಕು ಅಂತ ಎಲ್ಲನ ಹೇಳಿದೀನಿ. ನನ್ನ ಕೈಲಿ ಆಗಲ್ಲ ಅಂತಾರೆ. ಅದಕ್ಕೆ ಆಗಲ್ಲ ಅಂತ ಕೂತ್ಕೊಂಡಿದ್ರೆ ಆಗಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತನ ಹೊರಟಿದೀನಿ ಚಲ್ಕೆ ತಗೊಂಡು. ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ಸುಂದ್ರ, ಈಗಲಾದ್ರೂ ಅರ್ಥ ಆಯ್ತಾ? ಬದುಕು ಮಾಡು, ಚಲ್ಕೆ ತಗೊಂಡು ಹೋಗು, ನೀರು ಕಟ್ಟು ಅಂತಂದ್ರೆ ಕೇಳ್ತಾ ಇರ್ಲಿಲ್ಲ. ಈಗ ನೋಡು, ಹೆಂಡತಿ ಹೇಳಿದಕ್ಕೆ ಚಲ್ಕೆ ಹಿಡ್ಕೊಂಡು ಹೊರಟ್ಬಿಟ್ಟಿದ್ಯಾ. ಕೆಲಸ ಮಾಡ್ಬೇಕಣಪ್ಪ, ಕೆಲಸ ಮಾಡಿದ್ರೇನೆ ಬೆಲೆ. ತಿಂದು ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ರೆ ಯಾರು ಬೆಲೆ ಕೊಡಲ್ಲ. ನೀನು ಈಗಲಾದ್ರೂ ಬುದ್ಧಿವಂತ ಆಗತ್ ಕಲಿಬೇಕು. ಯಾಕೆಂದ್ರೆ ನಿನ್ಗೆ ಹೆಂಡತಿ ಇದ್ದಾಳೆ, ಮುಂದೆ ಮಕ್ಕಳು ಬರ್ತವೆ, ಅವನ್ನೆಲ್ಲ ನೋಡ್ಕೋಬೇಕು. ಅಂದ್ರೆ ನೀನು ಕಷ್ಟಪಟ್ಟು ಕೆಲಸ ಮಾಡಬೇಕು, ದುಡಿಬೇಕು, ಹೆಂಡತಿ ಮಕ್ಕಳನ್ನ ಸಾಕ್ಬೇಕು. ಹಿಂಗೆ ನಿನ್ಗೆ ಯಾರೂ ನಿಮ್ಮ ಅಪ್ಪಯ್ಯ ನಿಮ್ಮ ಅಣ್ಣಯ್ಯನ ಸಾಯತಕ್ಕನ ಇರಲ್ಲ. ಅದನ್ನ ತಿಳ್ಕೊ. ಅಯ್ಯೋ ಹೋಗಜ್ಜಿ, ನಾನಿಂದನೂ ಹೋಗಿದ್ದೇನಜ್ಜಿ ಹೊಲ್ತಕ್ಕೆ. ನನಗೇನು ಕೆಲಸ ಮಾಡಕ್ಕೆ ಬರುತ್ತಾ? ಇವಳು ಬರಲ್ಲ ಅಂತಂದ್ರೂ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹೆಂಗೋ ನಾನು ಹೋಗ್ತೀನಿ, ನೋಡೋಣ. ನನಗಾದ್ರೆ ಮಾಡ್ತೀನಿ, ಇಲ್ದಿದ್ರೆ ಇಲ್ಲ ಅಷ್ಟೇ. ಆಯ್ತು ಬರ್ರಿ, ಹಾಗೆ ಆಗುತ್ತೆ. ಯಾಕಾಗಲ್ಲ? ಇವತ್ತು ಸ್ವಲ್ಪ ಮಾಡ್ರಿ, 1 ಗಂಟೆ ಕೆಲಸ ಮಾಡ್ರಿ, ನಾಳೆ 2 ಗಂಟೆ, ನಾಳೆ 3 ಗಂಟೆ, ಆಮೇಲೆ ದಿನ ಇಷ್ಟಿಷ್ಟೇ ಕೆಲಸ ಮಾಡ್ತಾ ಇದ್ರೆ ಅವಾಗ ಎಲ್ಲ ಬರುತ್ತೆ ಅಲ್ವಾ ಅಜ್ಜಿ? ಹೌದೌದು, ಎಲ್ಲ ಬರುತ್ತೆ. ಕರ್ಕೊಂಡೋಗು. ಕೆಲಸ ಮಾಡಕ್ ಇಕ್ಬೇಕು ಇವನ್ಗೆ. ತಿಂದು ಮೈ ಬೆಳೆಸ್ಕೊಂಡವನಿ ಅಷ್ಟೇನೆ, ದೀಟು ತಲೆ ಬುದ್ಧಿನೇ ಇಲ್ಲ. ಕರ್ಕೊಂಡೋಗಮ್ಮ ಮಂಜಿ, ಕರ್ಕೊಂಡೋಗ ಹೊಲ್ತಕ್ಕೆ. ಯಾವ್ದಾನ ಕೆಲ್ಸಕ್ಕಿಕ್ಕು. ಬರೀ ಹೋಗೋಣ. ಮಂಜಿ, ಎಲ್ಲಮ್ಮ ನಿಮ್ಮತ್ತೆನೇ ಕಾಣಿಸ್ತಾ ಇಲ್ಲ? ಅತ್ತೆ ಎಲ್ಲೋದ್ರೆ ಏನೋ ಗೊತ್ತಿಲ್ಲ ಅಜ್ಜಿ. ಅವ್ರೆಲ್ಲೋ ದೇವಸ್ಥಾನಕ್ಕೋ ಎಲ್ಲಿಗೋ ಹೋಗಿರ್ಬೇಕೇನೋ. ಶ್ರೀದೇವಿನೋ ಎಲ್ಲೋ ಹೋಗಿದ್ದಾರೆ, ಗೊತ್ತಿಲ್ಲ ನನಗೆ. ನಾವು ಹೊಲ್ತಕ್ಕೆ ಹೋಗ್ತೀವಿ. ಅತ್ತೆ ಏನಾನ ಬಂದು ಕೇಳಿದ್ರೆ ಹೇಳ್ಬಿಡ್ರಿ. ಆಯ್ತು ಹೇಳ್ತೀನಿ. ಸದ್ಯ ನಿಮ್ಮ ಅತ್ತೆ ಒಬ್ಳು ಬದಲಾಗವಳಲ್ಲ, ಇನ್ನು ಸುಂದರ ಒಬ್ಬ ಬದಲಾದ್ರೆ ಈ ಮನೆ ಚೆನ್ನಾಗಿರುತ್ತೆ ನೋಡಕ್ಕೂ ಎಲ್ಲನ. ಕರ್ಕೊಂಡೋಗು, ಬದುಕು ಮಾಡಕ್ಕೆ ಇಕ್ಕು, ಗೊತ್ತಾಗ್ಲಿ ಇವನಿಗೆ ಅನ್ನೋದ್ ಬೆಲೆ ಏನು ಅಂತಾನ. ಇನ್ನು ಹೊತ್ತು 9 ಗಂಟೆ ಆಗಕ್ಕಿಲ್ಲ, ನನಗೆ ಹೊಟ್ಟೆ ಹಸ್ತೈತೆ, ಉಂಬಕ್ಕಿಕ್ರಿ ಅಂತಾನ ಬಡ್ಕಂತ ನಂಗೇನೆ. ಕರ್ಕೊಂಡೋಗು. ಸರಿ ಅಜ್ಜಿ, ಬರೀ ಹೋಗೋಣ. ಹೋಗಪ್ಪ ಸುಂದ್ರ, ಹೋಗು. ಕೆಲಸ ಮಾಡೋದ ಕಲಿಯೋಗಿ.
ಹೆಂಗೋ ಸದ್ಯ ಈ ಮನೆಗೆ ಒಂದೊಂದೇ ಬದಲಾವಣೆ ಆಗ್ತಾ ಇದೆ. ಆಗೋದೆಲ್ಲ ಒಳ್ಳೇದಕ್ಕೆ. ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ನೋಡ್ರಿ ಅಲ್ಲಿ ನಿಮ್ಮ ಅಣ್ಣ ಎಲ್ಲನ ಕಲೆ ಮಾಡ್ತಾ ಇದ್ದಾರೆ, ಚಾನಲ್ ನೀರು ಬರ್ತವೆ ಅಂತ ಹೇಳ್ಬಿಟ್ಟು ಮಣ್ಣೆಲ್ಲ ತೆಗ್ದಾಕ್ತಾ ಇದ್ದಾರೆ, ಕಲೆದಲ್ಲಿ ಇರೋದೆಲ್ಲನ. ನೀವು ಹೋಗಿ ಕೆಲಸ ಮಾಡೋಗಿ. ಏನಮ್ಮ ಮಂಜಿ, ಏನು ಸುಂದ್ರ ಇಲ್ಲಿಗನ ಬಂದಿದ್ದೀರಾ? ಏನು ಚೆಲ್ಕ ಹಿಡ್ಕೊಂಡ್ ಬಂದಿದ್ದಾನೆ ಯಾಕೋ? ಬಾಬಾ ಇವ್ರನ್ನ ನಿಮ್ ಜೊತೆಗೆ ಮಣ್ಣು ತಗದಕ್ಕೆ ಕರ್ಕೊಳ್ರಿ, ಕೆಲಸ ಮಾಡ್ತಾರೆ. ಹೋಗ್ರಿ. ಏನು ಸುಂದ್ರನ? ಇವನು ಮಣ್ಣು ತಗ್ತಾಗ್ತಾನ ಕಲೆದಲ್ಲಿರೋದಲ್ಲ. ಅಯ್ಯೋ ಏನಮ್ಮ ಹೇಳ್ತಾ ಇದ್ಯಾ? ಇವನು ಎಂದೂ ಇಂಥ ಕೆಲಸ ಎಲ್ಲ ಮಾಡ್ದವನೇ ಅಲ್ಲ, ಇವನಿಗೆ ಈ ಕೆಲಸ ಬರೋದು ಇಲ್ಲ. ಗೊತ್ತು ಬಾಬಾ, ಅದು ಬರಲ್ಲ ಅಂತ ನೀವು ಸುಮ್ಮನೆ ಬಿಟ್ಟಿದ್ದೀರಾ. ಕರ್ಕೊಂಬಂದ್ ನಿಮ್ ಜೊತೆ ಕೆಲಸ ಮಾಡ್ತಿದ್ದೆ, ಇಷ್ಟೊತ್ತಿಗೆ ಕೆಲಸ ಕಲ್ತಿರೋರು, ಅದಕ್ಕೆ ನಾನೇ ಕರ್ಕೊಂಡ್ ಬಂದಿದ್ದೀನಿ. ಹಿಂಗೆ ಸೋಂಬೇರಿ ತರನ ತಿನ್ಕೊಂಡು ಓಡಾಡ್ಕೊಂಡಿರೋದು ಬೇಡ, ಕೆಲಸ ಮಾಡ್ರಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದೀನಿ. ಇವ್ರಿಗೂ ಕೆಲಸ ಹೇಳ್ಕೊಡ್ರಿ, ಕಲೀಲಿ ಎಲ್ಲ ಕೆಲಸನು. ಇವ್ರು. ಹೌದಾ ಸುಂದ್ರ, ಮಾಡ್ತೀಯೇನೋ? ಮಣ್ಣೆಲ್ಲ ಒತ್ತಾಕೋದು, ಕಾಯಿ ಕಿತ್ರೆ ಎಲ್ಲ ಒಂತಕ್ಕೆ ಹಾಕೋದು, ಆಮೇಲೆ ನೀರಿಡೋದು ಎಲ್ಲ ಕೆಲಸನೂ ಮಾಡ್ತೀಯ ನೀನು? ನೀನೆಂದು ಮಾಡ್ತಾನಲ್ಲಪ್ಪ, ಇವಾಗ ಇದ್ಕಿದ್ದಂಗೆ ಇಂಥ ಕೆಲಸಕ್ಕೆ ಕರ್ಕೊಂಬಂದ್ರೆ ಹೆಂಗೆ ಮಾಡ್ತೀಯ ಏನೋ? ಹ್ಞೂ ಅಣ್ಣ ಮಾಡ್ತೀನಿ, ನನಗೂ ಹೇಳ್ಕೊಡು, ನಾನು ಎಲ್ಲ ಕೆಲಸನೂ ಮಾಡ್ತೀನಿ. ಅಯ್ಯೋ ನೀನು ಮಾಡ್ತೀನಿ ಅಂತ ನಿಂಗೆ ನಿಧಾನ ಕೇಳ್ತಾ ಇದೆಯಲ್ಲ ಸುಂದ್ರ, ನೀನು ನೋಡಿದ್ರೆ ಅಯ್ಯೋ ಪಾಪಚ್ಚಿ ಅನ್ಸುತ್ತೆ. ಆದ್ರೂ ನೀನು ಕೆಲಸ ಕಲಿಬೇಕು. ನಿನ್ನ ಹೆಂಡತಿ ಬೇರೆ ಬಂದಿದ್ದಾಳೆ, ಇಷ್ಟು ದಿನ ಅಂದರೆ ನಿನಗೆ ಮದುವೆ ಆಗಿರಲಿಲ್ಲ, ಹೆಂಗಿದ್ರು ನಡೆಯೋದು. ಆದರೆ ಈಗ ಹೆಂಡತಿಗೆ ಅವಮಾನ ಆಗುತ್ತೆ ಅಲ್ವಾ? ನೀನು ಈ ಥರ ಎಲ್ಲ ಪೆದ್ದಂತರ ಊರು ತುಂಬ ಓಡಾಡ್ಕೊಂಡಿದ್ರೆ ಪಾಪ ಅವಳಿಗೂ ಬೇಜಾರಾಗುತ್ತೆ ನಿನ್ನ ಹೆಂಡತಿಗೆ. ಹಂಗಾಗಿ ಮಂಜಿ ಹೇಳ್ತಾ ಇರೋದನ್ನು ಸರಿಯಾಗಿ ಐತೆ, ಬೇಜಾರು ಮಾಡ್ಕೋಬೇಡ. ನಿನಗೆ ಕೆಲಸ ಹೇಳ್ಕೊಡ್ತೀನಿ. ಏನು ಜಾಸ್ತಿ ಕೆಲಸ ಮಾಡಬೇಡ, ಸ್ವಲ್ಪನೇ ಮಾಡು. ಸರಿ ಅಣ್ಣ, ಆಯ್ತು ಮಾಡ್ತೀನಿ. ಹೋಗ್ರಿ, ಮಣ್ಣೆಲ್ಲ ಎತ್ತಕ್ ಹೋಗ್ರಿ ಮೇಲಕ್ಕೆ. ನಿಮ್ಮ ಅಣ್ಣ ಹಾಕ್ತಿದ್ದಾರೆ ನೋಡಿ, ಎಲ್ಲ ಹಾಕಿದ್ದಾರೆ ನಿನ್ನೆ ಮೊನ್ನೆ ಎಲ್ಲನ. ನೀವು ಇದನ್ನೆಲ್ಲ ಮುಗಿಯೋವರೆಗೂ ಇವ್ರ ಜೊತೆನೆ ಕೆಲಸ ಮಾಡ್ಕೊಂಡು ಇದನ್ನೆಲ್ಲ ಮುಗಿಸ್ಬಿಡ್ಬೇಕು. ಸರಿ ಆಯ್ತು ಬಿಡು, ಮಾಡ್ತೀನಿ. ಹಿಂಗೇನ ಅಣ್ಣ, ಇಲ್ಲಿಂದ ಮಣ್ಣು ತಕೊಂಡು ದೂರ ಹಾಕ್ಬೇಕಾ? ಹಂಗೇನೆ ದೂರ ಹಾಕ್ಬೇಕು. ಈ ಗುಂಡಿ ಒಳಗೆ ತಿರ್ಗಾ ಮಣ್ಣು ಬೀಳುತ್ತೆ, ಹತ್ರ ಇದ್ರೆ ಹಂಗೆ ತಗೊಂಡು ಹಾಕು. ಇದೇ ಥರ. ಅಯ್ಯೋ ಅಮ್ಮ, ನನಗೆ ಸೊಂಟ ಹಿಡ್ಕೊಂಡಂಗಾಯ್ತು. ಅಯ್ಯೋ ಸೊಂಟ ಹಿಡ್ಕೊಂತೀನೋ ಸುಂದ್ರ? ಕೂತ್ಕೊಳ್ಳು, ಹಂಗೇನೆ ಕೂತ್ಕೊಳ್ಳು. ರೀ ಏನಾಯ್ತು? ಸೊಂಟ ಹಿಡ್ಕಂತ? ಹಂಗೆ ಮೊದ್ಲು ನೀವೆಂದು ಹಿಂಗ್ ಬಗ್ಗೆ ಎಲ್ಲ ಕೆಲಸ ಮಾಡಿಲ್ವಲ್ಲ, ಅದಕ್ಕೆ ಆತರ ಆಗ್ತೈತೆ. ಏನು ಆಗಲ್ಲ. ನಿಂತ್ಕೊಳ್ರಿ, ನೆಟ್ಟಿಗೆ ನಿಂತ್ಕೊಳ್ಳಿ, ಏನು ಆಗಲ್ಲ, ನಿಂತ್ಕೊಳ್ರಿ. ಅಮ್ಮ ನನ್ನ ಕೈಲಿ ಆಗಲ್ಲಪ್ಪ, ಹಿಂಗೆ ಸೊಂಟ ಬಗ್ಸ್ಕೊಂಡು ಮಣ್ಣೆಲ್ಲ ತೆಗ್ದಾಕೋದಕ್ಕೆ. ಅಮ್ಮ ಅಯ್ಯೋ, ಒಂದ್ಸಲ 2 ಸಲ ಬಗ್ಗಿದ್ಕೇನೆ ಹೆಂಗೆ ಸೊಂಟ ಹಿಡ್ಕೊಂಡಂಗಾಯ್ತು. ಅಯ್ಯಪ್ಪ. ನೋಡಿದ್ರ ಈಗ ಕೆಲಸ ಮಾಡೋದು, ಆಮೇಲೆ ಎಲ್ಲನ ಬೆಳೆ ಎಲ್ಲ ಬರಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು. ನಿಮ್ಮ ಅಣ್ಣ ನಿಮ್ಮ ಅಪ್ಪ ಎಲ್ಲ ಹೆಂಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತನ ನಿಮ್ಗೆ ಅದ್ರ ಬೆಲೆನೇ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಾ ಕಷ್ಟ ಏನು ಅಂತನ? ಅದನ್ನೇನು ಸುಲಭನಾಗಿ ಮಾಡ್ಬಿಡ್ಬೋದು. ನಾನು ಎಲ್ಲ ಕೆಲಸನ ಮಾಡ್ತೀನಿ ಅಂತ ಹೇಳ್ತಿದ್ರಿ, ಮಾಡ್ರಿ ಈಗ. ನಾನು ಮಾಡ್ತೀನಿ, ನಾನು ಕಲ್ತ್ಕೊಂತೀನಿ. ಅಯ್ಯೋ ಮಂಜಿ, ಹೋಗ್ಲಿ ಬಿಡಮ್ಮ, ಪಾಪ ಅವನ ಕೈಲೇ ಆಗಲ್ಲ. ಅವನು ಎಂದೂ ಮಾಡ್ದವನಲ್ಲ ಹಿಂಗೆಲ್ಲ ಬಗ್ಗಿ ಎದ್ದಿ. ಸುಂದ್ರ ಹೋಗ್ಲಿ ಬಿಡ, ಪರವಾಗಿಲ್ಲ. ಸುಮ್ನಿರಿ ಬಾವ, ಮಾಡಿ ಏನು ಆಗಲ್ಲ. ಸೊಂಟ ನೋವಿದ್ರೆ ಸಾಯಂಕಾಲ ಬಂದಾಗ ಎಣ್ಣೆ ಯಾತಾದ್ರೂ ತಿಕ್ತೀನಿ, ನೋವೆಲ್ಲ ಹೋಗುತ್ತೆ. ಮಾಡ್ರಿ, ಪರವಾಗಿಲ್ಲ, ನಾನು ಇಲ್ಲೇ ಕುತ್ಕೊಂತೀನಿ. ಸರಿ ಮಾಡ್ತೀನಿ. ಮಾಡ್ರಿ, 1 ಸಲ 2 ಸಲ ಹಂಗೆ ಆ ಥರ ನೋವಾಗುತ್ತೆ, ಆಮೇಲೆ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಮಾಡ್ರಿ. ಸುಂದ್ರ, ಜಾಸ್ತಿ ಏನಾದರೂ ಸೊಂಟ ನೋವಾಗಂಗಿದ್ರೆ ಏನು ಮಾಡಕ್ ಹೋಗ್ಬೇಡ, ನೋವಿಲ್ದಿದೆ ಮಾಡು. ಮಾಡ್ತಾ ಹಂಗೇನೆ ಎಲ್ಲ ನಿನಗೂ ಅಭ್ಯಾಸ ಆಗುತ್ತೆ ಕೆಲಸ ಮಾಡೋದು. ಮೊದಲು ಹಿಂಗೆ ಸೊಂಟ ಬಗ್ಸಿ ಕೆಲಸ ಮಾಡ್ತಾ ಇದೆಯಲ್ವಾ, ಅದಕ್ಕೆ ಸ್ವಲ್ಪ ನೋವು ಆಗುತ್ತೆ, ಏನು ಆಗಲ್ಲ, ಹೋಗ್ತಾ ಸರಿಯಾಗುತ್ತೆ. ನನಗಿವಾಗ ಯಾವ ಸೊಂಟ ನೋವು ಕಾಣಿಸ್ತಾ ಇಲ್ಲ. ನಾನು ಮಾಡ್ತೀನಿ ಬಿಡು. ಅಣ್ಣ, ನಾನು ನೀನು ಇಬ್ಬರನ್ನೇ ಮಾಡೋಣ, ಅಪ್ಪ ಏನು ಬೇಡ. ಸರಿ ಆಯಿತು, ಮಾಡೋ ಸುಂದ್ರ, ನನಗೂ ಸ್ವಲ್ಪ ಕೆಲಸ ಇದೆ. ಕೆಲಸಗಾರರು ಬಂದಿಲ್ಲ, ಇಲ್ಲಾಂದರೆ ಕೂಲಿ ಆಳುಗಳ ಹತ್ರನೇ ಮಾಡಿಸ್ತಿದ್ವಿ. ಹಂಗಾಗಿ ಚಾನಲ್ ನೀರು ಬೇರೆ ಬಿಡ್ತಾರ, ಹೊಲ್ದಕ್ಕೆಲ್ಲ ಹೋಗ್ಬಿಡ್ತಾವೆ. ಅದಕ್ಕೆ ಕಲೆವೆಲ್ಲ ತೆಗ್ಕೊಂಬಿಟ್ರೆ ಈಗಲೇ ನಾಳಿಕೆ ನೀರಿಕ್ಬೋದು ತೋಟಕ್ಕೆಲ್ಲ ಅಂತಾನ. ಮಂಜಿ, ನೀನುವಾಗ ಮಾಲ್ ಗುಡ್ಲತ್ತಾಗೆ ಕುಕ್ಕ ಹೋಗಿ. ನಾವೆಲ್ಲ ಮುಗಿಸ್ಕೊಂಡು ಬರ್ತೀವಿ. ಸರಿ ಬಾವ, ಆಯಿತು, ಹುಷಾರು. ಏನು ಚಿಂತೆ ಮಾಡಬೇಡ, ಹೋಗು, ನಾನು ಅವ್ನು ನೋಡ್ಕೊತೀನಿ. ಅಂತೂ ಇಂತೂ ನಿನ್ನಿಂದ ಇವನು ಮೈ ಬಗ್ಸಿ ಕೆಲಸ ಮಾಡಂಗೆ ಆಗ್ತಾ ಇದ್ದಾನಲ್ಲ, ಅದೇ ಸಂತೋಷ ನನಗೆ. ಏನೂ ಆಗಲ್ಲ, ಹೋಗು, ಬೇಗ ಮಾಡು. ಮಣ್ಣೆಲ್ಲ ತೆಗೆದು ಹಿಂದಕ್ಕೆ ಹಾಕು, ಎತ್ತಿ ತಿರ್ಗಾ ಕಲೆದಕ್ಕೆ ಬಿದ್ದುಬಿಡುತ್ತೆ ಮಣ್ಣೆಲ್ಲನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.